ಗಾಯ್ಸ್, ನನ್ನ ಕೈ ನೋಡಿ ಹೇಗಾಗಿದೆ. ನನ್ನ ಕೈ ನೋಡಿ ಹೀಗಾಗಿದೆ. ಸೊ ಸಂಡೇ ಸ್ಪೆಷಲ್ ಬೆಳಗ್ಗೆನೇ ಫಿಶ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಹಸ್ಬೆಂಡ್ ಫಿಶ್ ತೊಗೊಂಬರೋದಕ್ಕೆ ಹೋಗಿದ್ದಾರೆ. ಈಗ ಸಾಂಬಾರು ನಾನು ಕೂಡ ರೆಡಿ ಮಾಡಿಕೊಂಡೆ ಬೇಗನೆ. ಅವ್ರು ಬರೋಷ್ಟರಲ್ಲಿ ಫಿಶ್ನ ವಾಶ್ ಮಾಡ್ಕೊಂಡ್ಬಿಟ್ಟು ಹಾಗೆ ಇದರಲ್ಲಿ ಹಾಕ್ಬಿಡ್ಬೋದು. ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ಮೀನು ಸಾಂಬಾರು ಯಾವಾಗಲೂ ಈ ರೀತಿ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಸೊ ಫಿಶೆಲ್ಲ ಹಾಕಿದಾಗ ಇನ್ನೂ ಸಖತ್ತ ಟೇಸ್ಟಿಯಾಗಿರುತ್ತೆ. ಸೊ ಈಗ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದೊಂದು ಮಸಾಲ ರೆಡಿ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ, ಕೆಂಪಗೆ. ಈಗ ಫಿಶ್ ತಂದ ತಕ್ಷಣವೇ ಫ್ರೈ ಮಾಡಿ ಸಾಂಬಾರು ಮಾಡಿಬಿಡ್ಬೇಕು. ಹಾಗೆ ಇಲ್ಲಿ ಮುದ್ದೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನೇನು ಮಾಡ್ತೀನಿ ಇವತ್ತು ಅನ್ನೋದನ್ನ ತೋರಿಸ್ತೀನಿ. ಇವಾಗ ಫಿಶ್ ತೊಗೊಂಡು ಬಂದಿದ್ದಾರೆ. ಎಷ್ಟು ರೀ ತೊಗೊಂಬಂದಿದ್ಯಾ? 1.5 kg. 1.5 kg ತೊಗೊಂಬಂದಿದ್ದಾರೆ. ತಲೆ ತೋರಿಸು, ಹೆಂಗಿದೆ ನೋಡಲಿ, ತೋರಿಸು. ಹಿಂಗೆ ತೋರಿಸು, ಮುಖ ತೋರಿಸು. ಅಯ್ಯಪ್ಪ, ಅಯ್ಯೋ. ಇವಾಗ ಇವರೇ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ನಾನೇ ಕ್ಲೀನ್ ಮಾಡ್ತಿದ್ದೆ, ಇವರೇ ಏನೋ ಹ್ಯಾಂಡ್ ವಾಶ್ ಮಾಡೋದಕ್ಕಂತ ಬಂದರು. ಹಂಗೆ ಇವ್ರಿಗೆ ಕೊಟ್ಟಿದ್ದೀನಿ, ಇವರೇ ಕ್ಲೀನ್ ಮಾಡಿಕೊಡ್ತಾರೆ ಇವಾಗ ನನಗೆ. ಬೇಗ ಬೇಗ ಕ್ಲೀನ್ ಮಾಡಿಕೊಟ್ಬಿಡ್ತೀಯಾ? ಈ ಥರ ನೀಟಾಗಿ ವಾಶ್ ಮಾಡಿ ಕೊಡ್ತಿದ್ದಾರೆ ಗಾಯ್ಸ್. ಮುದ್ದೆ ಕೂಡ ಆಯಿತು. ಆ ತಲೆ ತೊಳ್ಕೊಟ್ಬಿಡು, ಸಾಂಬಾರಿಗೆ ಹಾಕಿ ಕುದಿಸ್ತೀನಿ. ತಲೆ ತೊಳ್ಕೊಟ್ಬಿಟ್ರೆ ನೀನು ಫಸ್ಟು. ಏನು ಮಾಡಿಲ್ಲ ಅದು? ಹೊರತಾಗಿಂದ ಅಲ್ಲೋಜಿಲ್ಲ. ಫಸ್ಟ್ ಇದ್ರ ಬಾಯಿ ಕ್ಲೀನ್ ಆಗ್ತದೆ. ಏನು ರೀ? ಲಿಪ್ಸ್ಟಿಕ್ ಬೇರೆ ಹಾಕಿ. ಲಿಪ್ಸ್ಟಿಕ್ಕು ಹೆಂಗೆ ಕೂತಿದೆ ನೋಡು. ಸೊ ಗಾಯ್ಸ್, ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಕ್ಲೀನ್ ಆಯಿತು. ಯಪ್ಪ, ಹೆಂಗಿದೆ ನೋಡಿದ್ರು ಬಾಯಿ. ಹಾಂ, ಎಲ್ಲ ಕ್ಲೀನ್ ಆಯ್ತು ಈಗ. ಅಲ್ಲ ನೋಡಿ ಗಾಯ್ಸ್, ಹೇಗಿದೆ. ಇಷ್ಟೇನಾ? ಅಂತೀವಿ. ಸೊ ಗಾಯ್ಸ್, ಈಗ ಇದನ್ನು ನಾನು ಕೆಲವೊಂದು ಪೀಸ್ನ ಸಾಂಬಾರ್ಗೆ ಹಾಕ್ತೀನಿ. ಆ ಪ್ಲೇಟ್ ಹಂಗೆ ತೊಳ್ಕೊಟ್ಬಿಡು. ಅದರಲ್ಲೇ ಕಲಿಸ್ಬಿಡ್ತೀನಿ. ಈಗ ಇದರಲ್ಲಿ ತಲೆನ, ಆಮೇಲೆ ಈ ಥರದ್ದು 1-2 ಪೀಸ್ನ ಸಾಂಬಾರ್ಗೆ ಹಾಕ್ತೀನಿ. ಆಮೇಲೆ ಫ್ರೈ ಮಾಡಬೇಕು. ಈಗ ಫಸ್ಟ್ ಈ ತಲೆನ ಹಾಕ್ಬಿಡ್ತೀನಿ ಸಾಂಬಾರಿಗೆ. ಫಿಶ್ ಸಾಂಬಾರು, ಫಿಶ್ ತಿಂತೀನಿ, ಸಾಂಬಾರು ಇದೊಂದು ತಿಂತೀನಿ. ನಿನಗೇನು ಬೇಕು ನಾನು ಮಾಡಿ. ಇದನ್ನು ಈ ರೀತಿ ಹಾಕ್ಬಿಟ್ಟು ಜಾಸ್ತಿ ಕಲಸೋದಕ್ಕೆಲ್ಲ ಹೋಗಬಾರ್ದು. ಹಾಕ್ಬಿಟ್ಟಿದ್ದೀನಿ. ಇವಾಗ ಇದೊಂದು 5-10 ನಿಮಿಷ ಸಾಂಬಾರು ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ, ಟೇಸ್ಟ್ ಎಲ್ಲ ಪರ್ಫೆಕ್ಟಾಗಿದೆ ಅಂದಮೇಲೆ ನಾವು ಈ ರೀತಿ ಫಿಶ್ನ ಆ್ಯಡ್ ಮಾಡ್ಕೊಳ್ಬೇಕು. ದೊಡ್ಡ ಎಕ್ಸ್ಪೀರಿಯೆನ್ಸ್ ಇರೋರ ಥರ ಹೇಳ್ತಿದ್ದೀನಿ, ನನಗೇನು ಅಷ್ಟೊಂದು ಬರಲ್ಲ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ ಅಷ್ಟೇ. ಸೊ ಇವಾಗ ಇದು ಚೆನ್ನಾಗಿ ಬೇಗ ಬೆಂದೋಗುತ್ತೆ ಫಿಶ್, ಅಲ್ವೇನ್ರಿ? ಸಾಂಬಾರು ಫಿಶ್ಶಿಗೆ ಇಷ್ಟು ತೊಗೊಂಡಿದ್ದೀನಿ. ನೋಡೋಣ ಇದು ಎಷ್ಟಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಹಾಕ್ತೀನಿ ನಾನು, ಎಲ್ಲನೂ ಹಾಕಲ್ಲ. ಬಟ್ ಸಾಂಬಾರ್ಗಿಂತ ನನಗೆ ಫ್ರೈ ಸಖತ್ ಇಷ್ಟ. ಸೊ ಇಷ್ಟು ಫ್ರೈ ಅಂತ ತೊಗೊಂಡಿದ್ದೀನಿ. ಈಗ ಇದನ್ನು ಮ್ಯಾರಿನೇಟ್ ಮಾಡ್ತೀನಿ. ಅಷ್ಟರಲ್ಲಿ ಸಾಂಬಾರಿಗೆಲ್ಲ ರೆಡಿ ಆಗುತ್ತೆ. ಸಾಂಬಾರು ಕೂಡ ಫಿಶ್ಶಿಗೆ ಹಾಕಿರೋದೆಲ್ಲ ರೆಡಿ ಆಗುತ್ತೆ. ಮ್ಯಾರಿನೇಟ್ ಮಾಡಿಟ್ರೆ ಆಮೇಲೆ ಅವ್ರು ಊಟ ಮಾಡ್ತಾಯಿದ್ದೆ ಫಿಶ್ ಫ್ರೈ ಮಾಡಿಕೊಡ್ಬೋದು.
ಏನ್ರಿ? ಮಲಗಿರ್ತಾನೆ. ಏನಪ್ಪ ಗಂಗಾಧ ಅಂತಲ್ಲ ಅವರು ಯಾವ ರಿಲೇಟಿವ್ 40 ಲಕ್ಷ ಕೊಟ್ಟ ಮೂರು 240 ಸೀಟ್ ಹಾಕಿದ್ರೆ 10 ವರ್ಷಕ್ಕೆ ಕೋಟಿಗೆ ಹೋಗುತ್ತೆ ಬೆಂಗಳೂರು. ಎಲ್ಲರೂ ಟ್ಯಾಲೆಂಟ್ ಆಮೇಲೆ ಪಾಠ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿರುತ್ತೆ. ಪಾಠ ಮಾಡಬೇಕು ಟ್ಯಾಲೆಂಟ್ ಮಾಡಿ ಎಷ್ಟು ವರ್ಷ ಆಯ್ತು. ಏನು ಸೈಟ್ಗಳು ಏನು 50 ಲಕ್ಷ ಧರ್ಮಸ್ಥಳಕ್ಕೆಲ್ಲ 15 ಲಕ್ಷಕ್ಕೆ ಜಾಸ್ತಿ ಹೇಳ್ತಾರೆ. ಅದಕ್ಕೆ ಹೆಚ್ಚಾಗ್ತದೆ. ಅದಕ್ಕೆ ಜಾಸ್ತಿ ವೇಟ್ ಮಾಡಿ ಅವಾಗ 260 ಇರ್ತದೆ. ಇವಾಗ ಬಂದೆ ಕಿಚನ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಅವರು ಇವಾಗ ಊಟ ಮಾಡ್ಕೊಂಡು ಹಾಗೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡ್ಬಿಟ್ರು. ಏನು ಸೌಂಡ್ ಏನಾದರೂ ಮಾಡಿದ್ರೆ ಎದ್ಬಿಡ್ತಾರೆ, ಬೈತಾರೆ ಅಂತ ಒಂದು. ಆದರೆ ನನಗೂ ಕೂಡ ಕೆಲಸ ಇದೆ, ನಾನು ಸ್ನಾನ ಮಾಡ್ಕೊಳ್ಬೇಕು, ಮತ್ತು ನಮಗೆ ಸಿಗೋದು ಇದೊಂದು ಸಂಡೇ. ಸೊ ಅದಕ್ಕೆ ಹೇರ್ ಪ್ಯಾಕ್ ಮಾಡ್ಕೊಳ್ಬೇಕು. ಹೇರ್ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ, ಹಾಗಾಗಿ ಒಂದು ಹೇರ್ ಪ್ಯಾಕ್ ಅಪ್ಲೈ ಮಾಡೋಣ ಅಂತ ಇದ್ದೀನಿ. ನೈಟೇ ನಾನು ಮೆಂತೆನ ನೆನೆ ಇಟ್ಟಿದ್ದೆ, ಅದನ್ನು ಇವಾಗ ಏನಾದರೂ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿಕೊಂಡು ಒಂದು ಹೇರ್ ಪ್ಯಾಕ್ನ ಮಾಡಿಕೊಂಡು ಹಚ್ಕೊಳ್ತೀನಿ. ಈಗ ಕಿಚನೆಲ್ಲ ತುಂಬಾ ಮೆಸ್ಸಿಯಾಗಿ ಹೋಗ್ಬಿಟ್ಟಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡಿಕೊಂಡು ಹಾಗೆ ನಾನು ಹೇರ್ ಪ್ಯಾಕಿಗೆ ಏನೇನು ಹಾಕ್ತೀನಿ ಅನ್ನೋದನ್ನ ತೋರಿಸ್ತೀನಿ, ಸಿಂಪಲ್ಲಾಗಿ ಏನು ಹಾಕ್ಕೊಳ್ತೀನಿ ಅಂತ. ಸೊ ಕೆಲವೊಂದು ಇಂಗ್ರೀಡಿಯೆಂಟ್ ಮಿಸ್ ಆಗಿಬಿಟ್ಟಿದೆ, ಸೊ ಏನು ಮಾಡೋದಕ್ಕಾಗಲ್ಲ. ತುಂಬಾ ಡ್ಯಾಂಡ್ರಫ್ ಕೂಡ ಆಗ್ತಾಯಿದೆ ನನಗೆ. ಆ್ಯಕ್ಚುಲಿ ಡ್ಯಾಂಡ್ರಫ್ ಕೂಡ ಇರಲಿಲ್ಲ, ಡ್ಯಾಂಡ್ರಫ್ ಕೂಡ ಸ್ಟಾರ್ಟ್ ಆಗಿದೆ. ಈಗ ತುಂಬಾ ನಾನು ಬಸ್ಸಲ್ಲೆಲ್ಲ ಓಡಾಡ್ತಿರ್ತೀನಲ್ವ, ಸೊ ಅದೆಲ್ಲ ಡಸ್ಟ್ಗೆ, ಆಮೇಲೆ ನಾನು ಎಷ್ಟು ಸೇಫ್ಟಿಯಾಗಿ ಹೋದ್ರೂ ವೇಲೆಲ್ಲ ಫುಲ್ಲು ಕವರ್ ಮಾಡ್ಕೊಂಡು ಹೋಗ್ತೀನಿ, ಆದ್ರೂ ತುಂಬಾ
ಡ್ಯಾಂಡ್ರಫ್ ಎಲ್ಲ ಆಗ್ತಾಯಿದೆ. ನನಗೆ ಡ್ಯಾಂಡ್ರಫೇ ಆಗ್ತಾ ಇರಲಿಲ್ಲ ಊರಲ್ಲಿ. ಇಲ್ಲಿ ಡ್ಯಾಂಡ್ರಫ್ ಕೂಡ ಸ್ಟಾರ್ಟ್ ಆಗಿದೆ, ಏರ್ ಫಾಲ್ ಆಗ್ತಾಯಿದೆ, ಆಮೇಲೆ ನನ್ನ ಸ್ಕಿನ್ ತುಂಬಾ ಡ್ರೈ ಆಗ್ತಾಯಿದೆ, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಹಾಗಾಗಿ ಸ್ವಲ್ಪ ಕೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಕೇರ್ ಮಾಡ್ಕೊಳ್ಳೋದಕ್ಕೆ ಇವಾಗ ನಾನು ಏರ್ ಪ್ಯಾಕ್ ಕೂಡ ಹಚ್ಕೊಂಡು ಸ್ನಾನ ಮಾಡಬೇಕು. ಬೇಗ ನನ್ನ ಕೆಲಸ ಎಲ್ಲ ಮುಗಿದ್ರೆ, ಸೊ ಈಗ ಅಡುಗೆ ಮಾಡೋದೇ ಇರಲ್ಲ ಮಧ್ಯಾಹ್ನ. ಫಿಶ್ ಸಾಂಬಾರೇ ಇದೆ, ಫಿಶ್ ಫ್ರೈ ಒಂದಿದೆ, ಫಿಶ್ ಫ್ರೈ ಮಾಡ್ಕೊಡ್ಬೇಕು ಅಷ್ಟೇ. ಮ್ಯಾರಿನೇಟ್ ಮಾಡಿರೋದು ಹಾಗೇ ಇದೆ. ಮುದ್ದೆ ಏನಾದರೂ ಬೇಕು ಅಂದರೆ ಮಾಡ್ತೀನಿ. ಸೊ ಅಷ್ಟೇ ಇರೋದು, ಸಾಂಬಾರೆಲ್ಲ ಮಾಡೋದೇನು ಇಲ್ಲ. ಅದಕ್ಕೆ ಕುಕ್ಕಿಂಗ್ ಏನು ಕೆಲಸ ಇಲ್ಲ ಅಂದರೆ ನನ್ನ ಕಡೆ ಗಮನ ಕೊಟ್ಕೊಳ್ಬೋದು, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಬೇಗ ಈಗ ಈ ಮೆಸ್ಸಿ ಆಗಿರೋ ಕಿಚನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಇವಾಗ ಸ್ಟಾರ್ಟ್ ಬಂದೆ. ಯಾಕಂದರೆ ಈಗ ಫಿಶ್ ಮಾಡಿರೋದ್ರಿಂದ ಕಿಚನೆಲ್ಲ ಸ್ಮೆಲ್ ಇರುತ್ತೆ, ಮನೆಯೆಲ್ಲ ಸ್ಮೆಲ್ ಅನಿಸ್ತಾ ಇರುತ್ತೆ. ಅದಕ್ಕೆ ಇವಾಗ ಕಿಚನೆಲ್ಲ ವಿಮ್ ಜೆಲ್ಲು ಅದು ಇದು ಹಾಕಿ ಘಮ ಅನಿಸ್ಕೊಂಡು ಇವಾಗ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ನಾನು ಹೇರ್ ಪ್ಯಾಕ್ ಸ್ಟಾರ್ಟ್ ಮಾಡ್ಕೊಳ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಕೀಪ್ ವಾಚಿಂಗ್. ಓಕೆ, ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಬೆಳಗಿಟ್ಟಿದ್ದೀನಿ. ಇವಾಗ ಕಿಚನ್ ಫುಲ್ಲು ಕ್ಲೀನ್ ಆಗಿದೆ. ಆದಷ್ಟು ಇನ್ನೂ ಇದೆ ಅಲ್ವಾ ಫಿಶ್ಶು, ಸೊ ಹಾಗಾಗಿ ನಾನು ಫುಲ್ಲು ಡೀಪ್ ಕ್ಲೀನಾಗಿ ಏನು ಮಾಡಲಿಲ್ಲ. ಮಾಮೂಲಿ ಸ್ಲ್ಯಾಬೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ಬೆಳ್ಕೊಂಡು ಸಿಂಕ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ವಿಮ್ ಜೆಲ್ಲಲ್ಲೆಲ್ಲ ಸ್ವಲ್ಪ ಘಮ ಅನ್ನಲಿ ಅಂತ. ಇದು ಫಿಶ್ ಎಲ್ಲ ಇದೆ ಅಲ್ಲ, ಸೊ ನೈಟಿಗೆಲ್ಲ ಖಾಲಿ ಆಗುತ್ತೆ. ನೈಟ್ಗೆಲ್ಲ ಖಾಲಿ ಆದಮೇಲೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿಕೊಂಡು, ನಾಳೆ ಸೋಮವಾರ ಆಗಿರೋದ್ರಿಂದ ಸೋಮವಾರ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಆಫೀಸ್ಗೆ ಹೋಗ್ತೀನಿ. ಅದಕ್ಕೆ ಈಗ ಸ್ವಲ್ಪ ಅಷ್ಟೇ ನಾನು ಕ್ಲೀನಿಂಗ್ ಮಾಡ್ಕೊಂಡಿದ್ದು. ಇವಾಗ ನಾನು ಏರ್ ಪ್ಯಾಕಿಗೆ ರೆಡಿ ಮಾಡ್ಕೊಳ್ಬೇಕು. ಬನ್ನಿ, ಏರ್ ಪ್ಯಾಕಿಗೆ ನಾನು ಏನೇನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ನೈಟೇ ನೆನೆಸಿಟ್ಟಿರೋ ಅಂಥ ಮೆಂತೆ ಕಾಳನ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದೆರಡು ಸ್ವಲ್ಪ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ, ಡ್ಯಾಂಡ್ರಫ್ ಕಡಿಮೆ ಆಗಲಿ ಅಂತ. ಕರ್ಡ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈಗ ಸದ್ಯಕ್ಕೆ ಇಷ್ಟೇ ಇರೋದು, ಇಷ್ಟನ್ನು ಇವಾಗ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಪೇಸ್ಟ್ ಆದಮೇಲೆ ಏನಾಗ್ತೀನಿ ಅಂತ ತೋರಿಸ್ತೇನೆ. ಫೈನಲಿ ಈ ಪೇಸ್ಟ್ ಕೂಡ ರೆಡಿ ಆಯಿತು. ಸೊ ಇದಕ್ಕೆ ನಾನು ಒಂದು ಹಾಫ್ ಲೆಮನ್ ಜ್ಯೂಸನ್ನ ಹಿಂಡ್ಕೊಳ್ತೀನಿ. ಯಾಕೆ ಅಂತಂದರೆ ಡ್ಯಾಂಡ್ರಫ್ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಒಂದು ಹಾಫ್ ಲೆಮನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಸೊ ಇವಾಗ ಏರ್ ಪ್ಯಾಕ್ ರೆಡಿ ಆಯಿತು. ಮಿಕ್ಸ್ ಮಾಡಿಕೊಂಡು ಏರ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ನಿಜವಾಗ್ಲೂ ನಂದು ತುಂಬಾ ಏರ್ ಫಾಲ್ ಆಗ್ತಾಯಿತ್ತು. ಇದು ಹೀಟರಿಂದ ನಾನು ಸ್ನಾನ ಮಾಡ್ತಾಯಿದ್ದೆ ಅಲ್ವಾ, ಸೊ ಹಾಗಾಗಿ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು. ಈ ರೀತಿ ನಾನು ಸ್ಟಾರ್ಟ್ ಮಾಡಿ 2 ಮಂತ್ಸ್ ಆಯಿತು. ಆವಾಗಿಂದ ಏರ್ ಫಾಲ್ ತುಂಬ ನನಗೆ ಕಡಿಮೆ ಆಗ್ತಾಯಿದೆ. ಏರ್ ಫಾಲ್ ಆಗೋದು ತುಂಬಾ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಇದನ್ನು ನಾನು ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾಯಿದ್ದೀನಿ. ಅಂದರೆ ವೀಕ್ಲಿ 1 ಟೈಮ್ ಏನು ಅಪ್ಲೈ ಮಾಡೋಲ್ಲ, 15 ಡೇಸ್ 1 ಟೈಮ್ ಇದನ್ನು ಅಪ್ಲೈ ಮಾಡ್ತೀನಿ. ಲಾಸ್ಟ್ ವೀಕೆ ಅಪ್ಲೈ ಮಾಡಬೇಕಾಗಿತ್ತು. ಬೆಂಗಳೂರಲ್ಲಿ ತುಂಬಾ ಕೂಲ್ ಇತ್ತು ವೆದರು, ಸೊ ಹಾಗಾಗಿ ನಾನು ಅಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಲಾಸ್ಟ್ ವೀಕು. ಅದಕ್ಕೆ ಈ ವೀಕ್ ಈಗ ಒಂದು 2 ಡೇಸ್ 3 ಡೇಸಿಂದ ತುಂಬಾ ಬಿಸಿಲು ಬರ್ತಾಯಿದೆ. ಸೊ ಹಾಗಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆ, ಮತ್ತು ಇದು ತುಂಬಾ ತಂಪು, ಕಣ್ಣಿಗೆಲ್ಲ ತುಂಬಾ ತಂಪಾಗಿರುತ್ತೆ. ನನಗೆ ಡೈಲಿ ಕಂಪ್ಯೂಟ್ರ್ ನೋಡ್ತಾ ಇರೋದ್ರಿಂದ ಸೊ ನನಗೆ ಕಣ್ಣೆಲ್ಲ ಉರಿತಾ ಇರುತ್ತೆ. 2 ಡೇಸ್ 1 ಟೈಮ್ ನಾನು ಹರಳೆಣ್ಣೆ ಹಚ್ಕೊಳ್ತಾನೆ ಇರ್ತೀನಿ. ಸೊ ಇದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಕಣ್ಣು ತುಂಬಾ ತಂಪು ಅನಿಸ್ತಾ ಇರುತ್ತೆ. ನನಗೂ ಕೂಡ ಹೆಲ್ತಿಗೂ ಕೂಡ ಒಳ್ಳೆಯದಲ್ವ, ಸೊ ಹಾಗಾಗಿ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ನಾನು ಜಸ್ಟ್ ಈ ರೀತಿ ತೋರಿಸ್ತೀನಿ. ನಾನು ಜಸ್ಟ್ ಈ ಥರ ರೂಟಿಗೆ ಅಷ್ಟೇ ಅಪ್ಲೈ ಮಾಡೋದು. ಆಹಾ, ತಣ್ಣಗಾಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಇದು ಅಪ್ಲೈ ಮಾಡಿದಾಗ. ಮೆಹಂದಿ ಕೂಡ ನಾನು ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಅದನ್ನು ಅಪ್ಲೈ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ರೂಮಲ್ಲೇ ಹೋಗಿ ಹಚ್ಕೊಳ್ತಾ ಇದ್ದೆ. ಅಲ್ಲಿ ನಮ್ಮ ಹಸ್ಬೆಂಡ್ ಮಲ್ಕೊಂಡಿದ್ದಾರೆ, ಅದಕ್ಕೆ ಇಲ್ಲೇ ಸಿಂಕ್ ಹತ್ರನೇ ಹಚ್ಕೊಳ್ತಾ ಇದ್ದೀನಿ. ಅದಕ್ಕೂ ಏನೇನೋ ಅಂದ್ಕೊಳ್ಬೇಡಿ, ಎಲ್ಲ ಇಲ್ಲೇ ಮಾಡ್ಕೊಳ್ತಾರೆ ಅಂತ. ನಮಗೆ ಹೇಗೆ ಫೆಸಿಲಿಟಿ, ಹೇಗೆ ಕಂಫರ್ಟಬಲ್ ಇರುತ್ತೋ ಹಾಗೆ ನಾವು ಮಾಡ್ಕೊಳ್ತೀವಿ ಅಷ್ಟೇ. ನಿಜವಾಗ್ಲೂ ಎಷ್ಟು ತಣ್ಣಗಾಗ್ತಾಯಿದೆ ಗೊತ್ತಾ, ನನಗಂತೂ ಕಣ್ಣೆಲ್ಲ. ಇದೆಲ್ಲ ಮಾಡ್ಕೊಳ್ಳೋಕೆ ನಿಜವಾಗ್ಲೂ ನನಗೆ ಪೇಷನ್ಸ್ ಇರಲ್ಲ. ಸೊ ಏನು ಮಾಡೋಕ್ಕಾಗುತ್ತೆ, ಮಾಡ್ಕೊಳ್ಳೇಬೇಕಲ್ವಾ. ಈ ಥರ ಏರ್ ಪ್ಯಾಕ್ ಏನಾದರೂ ಹಾಕೊಂಡಾಗ ಈ ಥರ ಕ್ಲಿಪ್ ಎಲ್ಲ ಹಾಕೋದಕ್ಕೆ ಹೋಗಬಾರ್ದು. ಅದೇನು ಪ್ಯಾಕ್ ಇರುತ್ತೋ ಅದರಲ್ಲೇ ನಾವು ಪ್ಯಾಕ್ ಮಾಡಿ ಬಿಟ್ಬಿಡಬೇಕು. ಯಾಕಂದರೆ ಆ ಕ್ಲಿಪ್ಪಿಗೆಲ್ಲ ಹಾಕಿ ಅದು ತುಂಬಾ ತಲೆಗೆಲ್ಲ ಹಿಂಗೆ ಅದು ರೂಟ್ಗೆ ಡೈರೆಕ್ಟಾಗಿ ಹಿಂಗೆ ಟಚ್ ಆಗಿದ್ರೆ, ಈಗ ಇದೆಲ್ಲ ಅಪ್ಲೈ ಹೇರ್ ಪ್ಯಾಕ್ ಮಾಡ್ಕೊಂಡಾಗ ತುಂಬಾ ಟೈಟ್ ಆಗಿರುತ್ತೆ ನಮ್ಮ ಹೇರ್ ಕೂಡ. ಸೊ ಅವಾಗ ನಾವು ಅದ್ರ ಜೊತೆ ಕ್ಲಿಪ್ಪು ಹಾಕ್ಕೊಂಡ್ಬಿಟ್ರೆ ತಲೆನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಈ ರೀತಿ ಏನಾದರೂ ಪ್ಯಾಕು ಆಮೇಲೆ ಮೆಹಂದಿ ಏನಾದರೂ ಅಪ್ಲೈ ಮಾಡಿದಾಗ ನಾನು ಯಾವುದೇ ರೀತಿ ಕ್ಲಿಪ್ ಹಾಕೋಲ್ಲ. ಇದಕ್ಕೇ ನಾನು ಕವರ್ ಮಾಡಿಬಿಡ್ತೀನಿ ಹೇರ್ಗೆನೇ. ಸೊ ಹೇರ್ ಪ್ಯಾಕ್ ಕೂಡ ಆಯಿತು. ಸೊ ಇಷ್ಟೇ. ಇವಾಗ ಟೈಮ್ ಬಂದು 2 o'clock ಇದೆ. ಇನ್ನು 2:30 3 o'clock ಅಟ್ಲೀಸ್ಟ್ 1 hour ಬಿಟ್ಟರು ಸಾಕಾಗುತ್ತೆ. ಒಂದು 20 minutes ಬಿಟ್ಟರು ಸಾಕು. ಏನೋ ಒಳ್ಳೆಯದು ಅಂತೇಳ್ಬಿಟ್ಟು ಅದನ್ನು ಅತಿಯಾಗಿ ಬಿಟ್ಕೊಳ್ಳೋದು, ತುಂಬ ಹೊತ್ತು 3-4 hour ಎಲ್ಲ ಬಿಟ್ಕೊಳ್ಳೋದು, ನಿಮ್ಮ ಕೆಲಸ ಆಗೋವರೆಗೂ, ಆಮೇಲೆ ಏನೇನೋ ಟೈಮ್ ಪಾಸ್ ಮಾಡಿಕೊಂಡು ಹೇರ್ ಇದೇ ರೀತಿ ಫುಲ್ಲು ಡ್ರೈ ಆಗಿಬಿಟ್ರೆ ಹೇರ್ಗೆ ಏನಾಗುತ್ತೆ ಅಂತಂದರೆ ಫುಲ್ಲು ಡ್ರೈ ಆಗಿ ಹೇರ್ ಫಾಲ್ ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ಬಿಡೋದಕ್ಕೆ ಹೋಗಬೇಡಿ. ಹೇರ್ಗೆ ಹೆಚ್ಚಾಗಿ ನಾವು ಡ್ರೈ ಆಗೋದಕ್ಕೆ ಬಿಡಬಾರ್ದು ಹೇರ್ನ. ಸೊ ಆಗ ತುಂಬಾ ಫ್ರಿಝಿ ಆಗೋಗುತ್ತೆ. ಹಾಗಾಗಿ ಇದೇ ರೀತಿ ಅಪ್ಲೈ ಮಾಡಿ. ವೀಕ್ಲಿ ಅಥವಾ 15 days 1 time ಅಪ್ಲೈ ಮಾಡಿ. ತಿಂಗಳಿಗೆ 2 times ಆದರೂ ಓಕೆ. ಮೆಂತೆ ಪ್ಯಾಕು ನೀವು ಮೆಹಂದಿ ಆದರೆ ಮಂತ್ಲಿ ಒನ್ಸ್ ಆದರೆ ನೀವು ಹಾಕ್ಕೊಳ್ಬೇಕು, ಅಷ್ಟೇ ಸಾಕು. ಸೊ ಇವಾಗ ನೀವು ನೋಡ್ಬೋದು. ಓಕೆ, ನಾನಿನ್ನು ನೆಕ್ಸ್ಟು ಸ್ನಾನ ಎಲ್ಲ ಮಾಡಿಕೊಂಡು ಸೊ ನಾನು ಆಮೇಲೆ ನಿಮಗೆ ಸಿಗ್ತೀನಿ. ಸೊ ಗಾಯ್ಸ್, ನನ್ನ ಕೈ ನೋಡಿ ಹೇಗಾಗಿದೆ. ನನ್ನ ಕೈ ನೋಡಿ ಹೇಗಾಗಿದೆ. ಏನಿದು, ಇದು ನೋಡ್ರಿ ಎಂಥವ್ರಿಗಾದ್ರೂ ಭಯ ಆಗುತ್ತೆ ಅಲ್ವಾ? ಏನಿಲ್ಲ, ಎಳ್ಳಿದು ಎಳ್ಳನ್ನ ನಾನಿಲ್ಲಿ ಕಾಟನ್ ಬಟ್ಟೆ ಮೇಲೆ ಈ ರೀತಿ ಒಣಗಾಕಿದ್ದೀನಿ. ಏನಕ್ಕೆ ಅಂದರೆ ಎಳ್ಳುಂಡೆ ಮಾಡೋಣ ಅಂತೇಳಿ ಎಳ್ಳು ತೊಗೊಂಡು ಬಂದಿದ್ದೆ. ಸೊ ಅದೇನಾಯಿತು ಅಂದರೆ ತುಂಬಾ ಕಲ್ಲಿತ್ತು ಮತ್ತು ಧೂಳು ಥರ ಎಲ್ಲ ಇತ್ತು. ಅದಕ್ಕೆ ನಮ್ಮ ಅತ್ತೆಗೆ ಫೋನ್ ಮಾಡಿ ಕೇಳಿದೆ. ಅವರು ಈ ಟಿಪ್ಸ್ ಹೇಳಿದ್ರು. ನೀಟಾಗಿ ನೀರಲ್ಲಿ ಜಾಲಿಸ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಒಣಗಾಕು, ಇಲ್ಲಾಂದರೆ ಬಿಸಿಲಿಗೆ ಹಾಕು, ಬೇಗ ಡ್ರೈ ಆಗುತ್ತೆ. ಆಮೇಲೆ ಒಂದೊಂದು 2 ದಿವಸ ಬಿಟ್ಟು ಅದನ್ನ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪೌಡ್ರ್ ಮಾಡ್ಕೊಂಡು ಉಂಡೆ ಮಾಡ್ಕೊಳ್ಬೋದು ಅಂತ. ಅದಕ್ಕೆ ಈಗ ಅದಕ್ಕೋಸ್ಕರನೇ ಈ ರೀತಿ ಇವಾಗ ಕಾಟನ್ ಬಟ್ಟೆ ಮೇಲೇ ಹಾಕಿದ್ದೀನಿ. ಹೊರಗಡೆ ಬಿಸಿಲು ಒಂದೊಂದು ಸರಿ ಇರುತ್ತೆ, ಒಂದೊಂದು ಸರಿ ಇರಲ್ಲ ಇಲ್ಲಿ. ಅದಕ್ಕೆ ಮನೆ ಒಳಗಡೆ ಹಾಕ್ಬಿಟ್ಟಿದ್ದೀನಿ. ಸೊ ಎಳ್ಳುಂಡೆ ನೆಕ್ಸ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಎಳ್ಳುಂಡೆ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ. ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಇವಾಗ ಸ್ನಾನ ಆಯಿತು. ನೋಡಿ, ಹೇರ್ ಪ್ಯಾಕ್ ಹಾಕ್ಕೊಂಡಿದ್ನಲ್ವ, ಮೆಂತೆ ಹಚ್ಕೊಂಡ್ರೆ ಇದೊಂದು ಪ್ರಾಬ್ಲಮ್ಮು. ಇದೊಂದು 2 ದಿನ ಹೇರ್ ಫುಲ್ಲು ಡ್ರೈ ಆದರೆ ಅದು ಉದ್ರೋಗ್ಬಿಡುತ್ತೆ ಮೆಂತೆದು. ಸೊ ಈ ರೀತಿ ಕಾಣಿಸ್ತಾ ಇರುತ್ತೆ. ಅಪ್ಪ, ಇವಾಗ ಫ್ರೆಶ್ ಅಪ್ ಆದೆ. ಇವಾಗ ಬಂದು 4 o'clock ಆಗಿದೆ. ಸೊ ಸ್ನಾನ ಎಲ್ಲ ಆಯಿತು.
ಊಟ ಮಾಡಬೇಕು. ಆ್ಯಕ್ಚುಲಿ ಹೊಟ್ಟೆ ಇನ್ನೂ ಹಸ್ವಾಗ್ತಿಲ್ಲ, ಯಾಕಂತಂದರೆ ಫಿಶ್ ಊಟ ಮಾಡಿದ್ದೀನಿ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟೆ, ಹಂಗಾಗಿ ಹೊಟ್ಟೆ ಕೂಡ ಹಸ್ವಾಗ್ತಾ ಇಲ್ಲ. ಸೊ ಇವಾಗ ನನ್ನ ಹೇರ್ ಎಷ್ಟು ಉದ್ದ ಇದೆ ಅಂತ ತೋರಿಸ್ತೀನಿ. ನೆಕ್ಸ್ಟು ಹೇರ್ ಕಟ್ ಮಾಡಬೇಕು ಅಂತ ಇದ್ದೀನಿ. ಓಕೆ, ಇವಾಗ ನನ್ನ ಹೇರ್ ಲೆಂತ್ ಎಷ್ಟಿದೆ ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟು ಹೇರ್ ಕಟ್ ಮಾಡಿಸ್ಬೇಕು ಅಂತ ಇದ್ದೀನಿ. ಸೊ ಯಾವುದಾದ್ರೂ ಸ್ಪಿನ್ಗೆ ಹೋಗ್ಬಿಟ್ಟು ಮಾಡಿಸ್ತೀನಿ. ಒಂದೊಳ್ಳೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವಾಗ ನನ್ನ ಹೇರ್ ಲೆಂತ್ ಎಷ್ಟಿದೆ ಅಂತ ತೋರಿಸ್ತೀನಿ. ಲೆಂತ್ ಬರುತ್ತೆ. ಓಕೆ, ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ನಿಮಗೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.